ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪುಟ್ಟಸ್ ದುನಿಯಾ. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನೋಡ್ತಾ ಇರ್ಬೋದು ನನ್ನ ಬ್ಯಾಕ್ ಗ್ರೌಂಡ್ ಇವತ್ತು ಬೇರೆನೇ ಇದೆ. ಎಲ್ಲಿದ್ದೀನಿ? ನನ್ನ ಕಸಿನ್ ಮನೇಲಿ, ನಮ್ಮ ಬೆಂಗಳೂರಿಗೆ ಬಂದಿದ್ದೀವಿ. ನಿನ್ನೆ ರಾತ್ರಿ ನಾನು ಮೋನಿ ಬೆಂಗಳೂರಿಗೆ ಬಂದ್ವಿ. ನನ್ನ ಕಸಿನ್ ಕವಿ ಮನೆಗೆ ಬಂದಿದ್ದೀವಿ. ನನ್ನ ಲಾಸ್ಟ್ ವಿಡಿಯೋದಲ್ಲೆಲ್ಲ ನೀವು ನೋಡಿರ್ಬೋದು, ಕವಿ ಮತ್ತು ಸೂರಿ ಅಂತ ನನ್ನ ಕಸಿನ್ಸ್ ಅವ್ರ ಮನೆಗೆ ಇವತ್ತು ನಾನು ಮತ್ತೆ ಮೋನಿ ನೆನೆ ನೈಟೇ ಬಂದೆ. ಆ್ಯಕ್ಚುಲಿ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು ಬಸವನ ಜಯಂತಿ ದಿನ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೇ ಬಿ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗ್ಬೋದು, ಆದರೂ ವಿಶ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಬಸವ ಜಯಂತಿ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ಈಗ ಸದ್ಯಕ್ಕೆ ಕವಿ ಪೂಜೆ ಮಾಡ್ತಿದ್ದಾಳೆ. ಇವತ್ತು ಬೆಂಗಳೂರಲ್ಲಿ ನಮ್ಮ ಮೊದಲನೇ ದಿನ ಹೇಗೆಲ್ಲ ಹೋಗುತ್ತೆ, ಎಲ್ಲಿಗೆಲ್ಲ ಹೋಗ್ತೀವಿ, ಏನೆಲ್ಲ ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಇವತ್ತೊಂದು ಚಿಕ್ಕ ಫಂಕ್ಷನ್ ಸಹ ಇದೆ. ಒಳ್ಳೆ ಟೈಮಲ್ಲೇ ನಾವು ಬೆಂಗಳೂರಿಗೆ ಬಂದಿದ್ದೀವಿ ಅಂತ ಅಂದ್ಕೊಂಡೆ. ಎಲ್ಲಿಗೆ ಹೋಗ್ತಿದ್ದೀವಿ, ಅದೇನು ಫಂಕ್ಷನ್ ಅನ್ನೋದನ್ನ, ಫಂಕ್ಷನ್ ಅದಕ್ಕಿಂತ ಒಂದು ಚಿಕ್ಕ ಪೂಜೆ ಫಂಕ್ಷನ್ ಏನಾದ್ರು ಅನ್ಕೊಬೋದು, ಅದು ಸಹ ಇವಾಗಿದೆ. ಅಲ್ಲಿಗೆ ಹೋಗಬೇಕು, ಟೈಮ್ ಆಗ್ತಾ ಇದೆ. ಇವತ್ತು ಹಬ್ಬ ಆಗಿರೋದ್ರಿಂದ ಕವಿ ಪೂಜೆ ಮಾಡ್ತಾ ಇದ್ದಾಳೆ. ನೈವೇದ್ಯಕ್ಕೆ ಇಲ್ಲಿ ನಾನು ಶಾವಿಗೆ ಪಾಯಸ ಮಾಡ್ಕೊಡ್ತಾ ಇದ್ದೀನಿ. ಸೊ ಹೀಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ವಿಡಿಯೋ ಶುರು ಮಾಡಿದ್ದೀನಿ. ಸ್ನೇಹಿತರೆ, ನೋಡೋಣ ಇವತ್ತಿನ ನನ್ನ ದಿನ ಹೇಗೆ ಹೋಗುತ್ತೆ ಅಂತ ನಾನು ಸಹ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಶಾವಿಗೆ ಪಾಯಸ ರೆಡಿ ಆಗಿದೆ, ಅದಕ್ಕೆ ಕೊಟ್ಟು ರೆಡಿ ಆದ್ಮೇಲೆ ವಿಡಿಯೋ ಇವಳು ನನ್ನ ಕಸಿನ್, ನನ್ನ ತಂಗಿ ಕವಿತಾ. ನನ್ನ ಲಾಸ್ಟ್ ವಿಡಿಯೋಸಲ್ಲೆಲ್ಲ ನೀವು ನೋಡಿರ್ತೀರಾ. ಉಕ್ಕಡ ಫಾಲ್ಸಿಗೆ ಹೋಗಿದ್ದು, ಮತ್ತೆ ಇನ್ನೇನಾದ್ರು ಟೇಸ್ಟಿ ವರ್ಲ್ಡಿಗೆ ಹೋಗಿದ್ದು ಅಲ್ವಾ, ಒಂದು 20 ಡೇಸ್ ಆಗಿರ್ಬೋದು. ಸೊ 1 ಮಂತ್ ಆಯ್ತಾ ನೀವು ಬಂದು? ಅಷ್ಟೊಂದಾಗಿಲ್ಲ. ಸಡನ್ ಆಗಿ ಈಗ ನಾವು ಬೆಂಗಳೂರಿಗೆ ಬಂದಿದ್ದೀವಿ. ಕವಿ ಪೂಜೆ ಮಾಡಿ ಫುಲ್ಲು ಟಯರ್ಡ್ ಆಗಿರೋಂಗೆ ಕಾಣಿಸ್ತಾರೆ. ಎಲ್ಲ ಬೆಳಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮಾಡಿದ್ದಾಳೆ. ಪೂಜೆ ಮಾಡಿರೋದು ಬೀನ್ಸ್ ಆ್ಯಡ್ ಮಾಡಿದೀನಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ, ನೋಡೋಕ್ಕೆ ಖುಷಿ ಆಗುತ್ತೆ. ಈಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಔಟಿಗೆ ಹೋಗ್ತಾ ಇದೀವಿ. ಒಂದು ಚಿಕ್ಕ ಫಂಕ್ಷನ್ ಇದೆ. 500 ರೂಪಾಯಿ ಇಟ್ಟಿಲ್ವಾ ಅಲ್ಲಿ? ಒಂದು ಚಿಕ್ಕ ಫಂಕ್ಷನ್ ಇದೆ. ಏನ್ ಫಂಕ್ಷನ್ ಅಂತ ಅಲ್ಲಿಗೆ ಹೋದ್ಮೇಲೆ ಹೇಳ್ತೀವಿ. ಫಂಕ್ಷನ್ ಅಂದ್ಮೇಲೆ ಏನ್ ಕೊಡ್ಬೇಕು? ಗಿಫ್ಟ್ ಕೊಡ್ಬೇಕು. ಸೊ ಇಲ್ಲಿ
ಮಿಕ್ಸರ್ ಗ್ರೈಂಡರ್ ತಂದಿಟ್ಟಿದ್ದೀವಿ, ಪ್ರೆಸ್ಟೀಜ್. ನಾನು ಸೂರಿ ಹೋಗಿ ಇವಾಗ ತಗೊಂಡು ಬಂದ್ವಿ. ಸೂರಿ, ನೀವು ಹಾಯ್ ಹೇಳಲ್ವಾ ನಿಮ್ಮ ಫ್ಯಾನ್ಸಿಗೆಲ್ಲ? ನಾವು ಬೆಂಗಳೂರಿಗೆ ಬಂದಿರೋದು ಏನು ಅನಿಸ್ತಾ ಇದೆ? ಯಾಕಾದ್ರು ಬಂದ್ವಿ ಅನಿಸ್ತಾ ಇದೆ? ಸರಿ ಸ್ನೇಹಿತರೆ, ಕ್ಯಾಬ್ ಬುಕ್ ಮಾಡಿದ್ದಾರೆ. ಇನ್ನೇನು ಕ್ಯಾಬ್ ಬರುತ್ತೆ, ನಾವು ಸಹ ಹೊರಡ್ತೀವಿ. ಅಲ್ಲಿಗೆ ಹೋದ್ಮೇಲೆ ಸಿಗ್ತೀನಿ. ಏನು ಫಂಕ್ಷನ್ ಅಂತೆಲ್ಲ ಅಲ್ಲಿಗೆ ಹೋದ್ಮೇಲೆ ಹೇಳ್ತೀವಿ. ಕವಿನ್ ಮಾತಾಡಲ್ವಾ? ಇವತ್ತು ನಮ್ದು ಪ್ಲಾನ್ಸ್ ಏನು? ಪ್ಲಾನ್ಸ್ ಸಣ್ಣ ಫಂಕ್ಷನ್ ಇದೆ, ಆ ಫಂಕ್ಷನ್ಗೆ ಹೋಗ್ಬೇಕು. ಅದು ಮುಗಿಸ್ಕೊಂಡು ಬೆಂಗಳೂರು ಇವ್ರಿಗೆ ಗೊತ್ತಿರೋದು ನಂಗೆ ಗೊತ್ತಿಲ್ಲ. ಎಲ್ಲಿ ಕರ್ಕೊಂಡು ಹೋಗ್ತಾಳೆ ಅಲ್ಲಿ ಹೋಗೋದು. ಇವತ್ತು ಬಸವ ಜಯಂತಿ ಅಲ್ವಾ, ಅಕ್ಷಯ ತೃತೀಯ. ಏನಾದ್ರು ತಗೊಂಡ್ರೆ ಅದು ಅಕ್ಷಯ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಚಿನ್ನ ಬೆಳ್ಳಿನೇ ತಗೋಬೇಕು ಅಂತ ಏನಿಲ್ಲ, ಮನೆಗೆ ದಿನಸಿ ತರ್ಬೋದು ಅಲ್ವಾ, ಆ ಥರ ಎಲ್ಲ ತಂದರೆ ಒಳ್ಳೇದು. ಸೊ ನಮ್ದೇನು ಪ್ಲಾನ್ ಇಲ್ಲ ಏನು ತಗೊಳಕ್ಕೂ, ನೋಡೋಣ. ಆದರೆ ನಾನು ಒಂದು ಚಿಕ್ಕದಾರ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಮುಂದೆ ಮುಂದೆ ಏನಾಗುತ್ತೆ ಅಂತ ನಿಮಗೂ ಸಹ ಗೊತ್ತಾಗುತ್ತೆ. ಸ್ಟೇ ಟ್ಯೂನ್. ಬುಕ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ. 6 to 8 months ಅಂತ ಇದ್ದಾರೆ. ಆಗುತ್ತೆ ಬಿಡಿ, ಅದಕ್ಕೆ ಅಲ್ಲಿವರೆಗೂ ಟೈಮ್ ಕಂಪ್ನಿ ಗಾಡಿ ಪಿಕ್ಕಿ ಅಂತಾರೆ ನಮ್ಮ ಕಡೆ. ಪಿಕ್ಕಿ ಅಂದ್ರೆ ಗೊತ್ತಾ? ಕಿದಿಕ್ ಅಂತ. ನಮ್ಮ ಕಡೆ ಉಪದ್ರ ಕೊಡೋರು ಅಂತ, ನಮ್ಮ ಕಡೆ ಪಿಕ್ಕಿ ಅಂತಾರೆ. ಅದು ಗೊತ್ತಾಯ್ತು. ಕವಿ ಇವಾಗ ಎಲ್ಲಿಗೆ ಹೋಗ್ತೀವಿ? ಇವಾಗ ಕಮರ್ಷಿಯಲ್ ಸ್ಟ್ರೀಟ್ ಹೋಗ್ತಾ ಇದ್ದೀವಿ. ಇಷ್ಟರಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಹೋಗ್ತೀವಿ. ಯಾಕಂದರೆ ಇಲ್ಲಿಂದ ಸ್ವಲ್ಪ ಹತ್ರ. ಕವಿ ಮನೆಗೆ ಹೋಗಿ ಮತ್ತೆ ವಾಪಸ್ ಬರಬೇಕು ಅಂದರೆ ದೂರ ಆಗ್ಬಿಡುತ್ತೆ. ಸೊ ಅಲ್ಲಿಗೆ ಒಂದು ರೌಂಡ್ ಹೋಗಿ ಆಮೇಲೆ ಮನೆಗೆ ಹೋಗಿ ಸುಮ್ಮನೆ ಬೀಚ್ ಅಷ್ಟೇ. ಸೊ ಇವಾಗ ಕಮರ್ಷಿಯಲ್ ಶಾಪಿಂಗ್ ಮಾಡ್ಕೊಂಡು ಆಮೇಲೆ ಮನೆಗೆ ಹೋಗೋದು. ಕಾಣಿಸ್ತಾನೆ ಇಲ್ಲ. ಪೈನಾಪಲ್ ಅದೇ ಪಾಸ್.
ಸ್ನೇಹಿತರೆ ಮನೆಗೆ ಬಂದಾಯಿತು. ಟೈಮ್ ಬಂದು 5:20 ಆಗಿದೆ. ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಕವಿ ಇವಾಗ ಕಾಫಿ ಮಾಡೋಕ್ಕೆ ಹೋಗಿದ್ದಾಳೆ. ಸ್ವಲ್ಪ ನಾನಿನ್ನೇನು ಕಾಫಿ ಕುಡಿಯೋಲ್ಲ, ನನಗೆ ಬಿಸಿನೀರು ತರ್ತಾಳೆ. ಬಿಸಿನೀರು ಕುಡ್ದು ಫ್ರೆಶ್ ಅಪ್ ಆಗಿ ಇವಾಗ ಮತ್ತೆ ಇನ್ನೊಂದು ಕಡೆ ಹೋಗಬೇಕು. ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಗಿದ್ವಿ. ಅದ್ರದ್ದು ಗ್ಲಿಮ್ಸ್ ಆ್ಯಡ್ ಮಾಡಿದ್ದೀನಿ. ನೀವೆಲ್ಲ ನೋಡಿರ್ತೀರಾ ಅಂತ ಭಾವಿಸ್ತೀನಿ. ನಾವು ಅಲ್ಲೇ ಗಿರಿಮನೆ ಫಂಕ್ಷನಿಗೆ ಹೋಗಿದ್ವಲ್ಲ, ನನ್ನ ಕಸಿನ್ ಮನೆಗೆ ಹಾಲು ಉಗ್ಸೋದು ಅಂತೆಲ್ಲ ಹೇಳಿದ್ನಲ್ಲ, ಅಲ್ಲಿಂದ ಕಮರ್ಷಿಯಲ್ ಸ್ಟ್ರೀಟ್ ಹತ್ರನೇ. ಮತ್ತೆ ನಾವು ಇಲ್ಲಿಗೆ ಬಂದು ಇಲ್ಲಿಂದ ಮತ್ತೆ ಕಮರ್ಷಿಯಲ್ ಸ್ಟ್ರೀಟ್ ಅಂದರೆ ಸ್ವಲ್ಪ ದೂರ ಆಗ್ತಿತ್ತು. ಸೊ ಅಲ್ಲಿಂದ ಹಾಗೆ ಹೋದ್ವಿ. ಹಾಗಾಗಿ ಮಧ್ಯಾಹ್ನನೇ ಹೋಗಬೇಕಾಯ್ತು. ಸಾಕಷ್ಟು ಶಾಪ್ಸ್ ಎಲ್ಲ ಕ್ಲೋಸ್ ಇತ್ತು. ಮತ್ತು ಸ್ಟ್ರೀಟಲ್ಲೆಲ್ಲ ಇನ್ನೂ ಅಂಗಡಿಗಳೆಲ್ಲ ಅಷ್ಟು ಹಾಕಿರಲಿಲ್ಲ. ಬಟ್ ಓಕೆ, ನಾಟ್ ಬ್ಯಾಡ್. ಹೋಗಿದ್ದಕ್ಕೂ ಏನು ತುಂಬ ಏನು ನಾವು ಶಾಪಿಂಗ್ ಮಾಡಲಿಲ್ಲ. ನೋಡ್ಬೇಕಂತಲೇ ಹೋಗಿದ್ದು ಕಮರ್ಷಿಯಲ್ ಸ್ಟ್ರೀಟಿಗೆ. ಕವಿನೂ ಹೋಗಿರಲಿಲ್ಲ, ನಾನು ಹೋಗಿರಲಿಲ್ಲ. ಸೊ ಕಮರ್ಷಿಯಲ್ ಸ್ಟ್ರೀಟಿಗೆ ನೋಡಬೇಕಂತ ಹೋಗಿದ್ವಿ. ಒಂದು 2-3 ಐಟಮ್ ಚಿಕ್ಕ ಪುಟ್ಟ ಶಾಪಿಂಗ್ ಮಾಡಿದ್ದೀವಿ ಅಷ್ಟೇ. ಶಾಪಿಂಗ್ ಏನೆಲ್ಲ ಮಾಡಿದ್ದೀನಿ ಅದನ್ನು ನಾನು ಬೆಂಗಳೂರಿಂದ ಯಾವಾಗ ಹೊರಡ್ತೀನಿ ಅವತ್ತು ಒಟ್ಟಿಗೆ ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅದನ್ನೆಲ್ಲ ಒಟ್ಟಿಗೆ ತೋರಿಸ್ತೀನಿ. ಮತ್ತು ಇನ್ನೇನು ಹೇಳಿ, ಈಗ ಸದ್ಯಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಮತ್ತೆ ಒಂದು ಕಡೆ ಹೋಗೋಕ್ಕಿದೆ. ನೋಡೋಣ. ಅಲ್ಲಿ 100% ವಿಡಿಯೋ ಮಾಡೋದಕ್ಕೆ ಬಿಡಲ್ಲ. ಯಾಕಂದರೆ ಇವಾಗ ನಾವು ಸಾಯಿ ಗೋಲ್ಡ್ ಪ್ಯಾಲೇಸಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ಬಸವ ಜಯಂತಿ ಅಲ್ವಾ, ಏನಾದರೂ ಒಂದು ತೊಗೊಳ್ಳೋಣ ಅಂತ ನಾನು ಬೆಳಗ್ಗೆನೇ ಹೇಳಿದ್ದೆ, ಏನಾದರೂ ಒಂದು ತೊಗೋಬೇಕು ಅಂದ್ಕೊಂಡಿದ್ದೀವಿ ಅಂತ. ಬಟ್ ಏನೂ ತೊಗೊಳಕ್ಕೆ ಆಗಲಿಲ್ಲ. ಈ ಕವಿ ಸಾಯಿ ಗೋಲ್ಡ್ ಪ್ಯಾಲೇಸಿಗೆ ಹೋಗೋಣ ಅಂತ ಹೇಳಿದ್ದಾಳೆ. ಸೊ ಅಲ್ಲಿಗೆ ಹೊರಡ್ತಾ ಇದ್ದೀವಿ. ಅಲ್ಲಿಂದ ಅವಳಂತೂ ಪಕ್ಕ ಶಾಪಿಂಗ್ ಮಾಡ್ತಾಳೆ. ನಾನು ಏನು ಶಾಪಿಂಗ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ, ನನಗೇನು ಐಡಿಯಾ ಇಲ್ಲ. ಅಲ್ಲಿಗೆ ಹೋದ್ಮೇಲೆ ನೋಡಬೇಕು. ಏನಾದರೂ ತೊಗೊಂಡು ಬಂದರೆ ಖಂಡಿತವಾಗ್ಲೂ ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಕವಿ, ನೀ ಏನಾದರೂ ಮಾತಾಡ್ತೀಯಾ? ಅದ ಇವತ್ತಿಂದು ಸ್ಟಾಪ್ ಮಾಡಿಬಿಡ್ತೀನಿ. ನನಗೆ ಬಿಸಿನೀರು ಬಂದಿದೆ, ಕವಿಗೂ ಬಿಸಿನೀರು ಬಂದಿದೆ. ಕವಿ ಪಾಪ ಬಿಸಿಲಿಗೆ ತಲೆನೋವು ಸ್ಟಾರ್ಟ್ ಆಗಿದೆ, ಸುಸ್ತಾಗಿದ್ದಾಳೆ. ನಿದ್ದೆ ಆಗಿಲ್ಲ ಆ್ಯಕ್ಚುಲಿ, ಅದಕ್ಕೆ ತಲೆನೋವು ಬಂತು. ಬೆಳಗ್ಗೆ 6 ಗಂಟೆ, 5:30ಗೆ ಎದ್ದಿದ್ದು. 6 ಗಂಟೆ 2 ಗಂಟೆ, 5:30ಗೆ ಎದ್ದು ಎಣ್ಣೆ ಮಲ್ಕೊಂಡಿದ್ದೆ 2 ಗಂಟೆ. ಸೊ ನಿದ್ದೆ ಆಗಿಲ್ಲ. ಕಮರ್ಷಿಯಲ್ ಸ್ಟ್ರೀಟಲ್ಲಿ ಬಿಸಿಲಲ್ಲಿ ಓಡಾಡೋಕ್ಕೆ ಆಗ್ತಾ ಇಲ್ಲ. ಇವಳಂತೂ ಫುಲ್ಲು ಸ್ಲೀಪಿ ಥರ ನಿದ್ದೆ ಮಂಪಲ್ಲಿ ಶಾಪ್ಸ್ ಕಣ್ಣೆದುರುಗಡೆ ಏನು ಇಂಟ್ರೆಸ್ಟ್ ಇರಲಿಲ್ಲ. ಸಾಕು ಅನ್ನಿಸ್ತು. ಊಟನೂ ಮಾಡಿರಲಿಲ್ಲ. ಬರ್ಗರ್ ಕಿಂಗಿಗೆ ಹೋಗಿ ಒಳ್ಳೆ ಬರ್ಗರ್ ತಿಂದ್ವಿ, ಅದೊಂದು ಖುಷಿ ಆಯಿತು. ಚೆನ್ನಾಗಿತ್ತು. ಇವಾಗ ಕವಿದು ಶಾಪಿಂಗ್ ಇದೆ, ಭರ್ಜರಿ ಶಾಪಿಂಗ್. ಭರ್ಜರಿ ಏನಿಲ್ಲ, ಲೈಟ್ ಶಾಪಿಂಗ್. ಓಕೆ ಸ್ನೇಹಿತರೆ, ಇಲ್ಲಿಗೆ ಇವತ್ತಿನ ನನ್ನ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು? ಒಂದೇ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ನಿಮ್ಮ ಪ್ರೀತಿಯ ಬಾಯ್ ಬಾಯ್.